ಪ್ರತಿಯೊಬ್ಬರೂ ದಿನನಿತ್ಯವೂ ಎಷ್ಟು ಗಂಟೆಗೆ ಏಳಬೇಕು? ನಮ್ಮ ದಿನಚರಿ ಆರಂಭ ಆಗುವುದು ಯಾವಾಗ? ನಮ್ಮ ದಿನಚರಿ ಯಾವಾಗ ಅಲ್ಲ, ಯಾವಾಗ ಮಾಡಬೇಕು ಅದನ್ನು ಹೇಳುತ್ತೆ. ಅದಕ್ಕೆ ತಕ್ಕಂತೆ ನಾವು ನಮ್ಮ ದಿನಚರಿಯನ್ನು ಹೊಂದಿಸಿಕೊಳ್ಬೇಕು. ಎಷ್ಟು ಗಂಟೆಗೆ ಏಳಬೇಕು? ಬ್ರಾಹ್ಮೇ ಮುಹೂರ್ತೇತು ಉತ್ಥಾಯ ಧರ್ಮಂ ಅರ್ಥಂಚ ಚಿಂತಯೇತ್. ಸಾಧಾರಣವಾಗಿ 4-4:15 ಗಂಟೆ ಅದು ಹಾಸಿಗೆಯಿಂದ ಮೇಲಕ್ಕೆ ಏಳುವುದಕ್ಕೆ ಯೋಗ್ಯವಾದ ಕಾಲ. ಬ್ರಾಹ್ಮೇ ಮುಹೂರ್ತ ಕಾಲ, ಬ್ರಾಹ್ಮ ಮುಹೂರ್ತ ಅಂತಾರೆ. ರಾಮಚಂದ್ರನನ್ನು ವಿಶ್ವಾಮಿತ್ರರು ಎಬ್ಬಿಸಿದರು. ಪ್ರಸಿದ್ಧವಾದ ಶ್ಲೋಕ ನಿಮಗೆಲ್ಲ ಗೊತ್ತೇ ಇದೆ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ. ರಾಮಚಂದ್ರ ಹೇಳಪ್ಪ, ಸೂರ್ಯೋದಯ ಆಗಲಿಕ್ಕಿದೆ, ಆಹ್ನಿಕ ಮಾಡಬೇಕು, ಸಂಧ್ಯಾ ಮಾಡಬೇಕಿದೆ, ದೈವಮಾನ್ಹಿಕಂ ಏಳು ಮೇಲೆ ಅಂತ ವಿಶ್ವಾಮಿತ್ರರು ಎಬ್ಬಿಸ್ತಾರೆ. ದೇವರಿಗೆ ನಿದ್ದೆ ಇಲ್ಲ, ಅದೆಲ್ಲ ಬೇರೆ ಕಥೆ. ನಾವು ಮಕ್ಕಳನ್ನು ಎಬ್ಬಿಸುವುದೇ 8 ಗಂಟೆ ಮೇಲೆ. ಹೇಳಪ್ಪ 8 ಗಂಟೆ ಆಯಿತು, 4 ಗಂಟೆ ಆಗಿದೆ, 5 ಗಂಟೆ ಆಗಿದೆ, ಹೇಳಿ ಅಂತ ಯಾವತ್ತು ಹೇಳುತ್ತೇವೆ ನಾವು ಮಕ್ಕಳಿಗೆ. ಅದು ಎಬ್ಬಿಸುವುದು ಕೂಡ ಬೇರೆದಕ್ಕೆ ಟೈಮ್ ಆಯಿತು, ತಿಂಡಿಗೆ ಟೈಮ್ ಆಯಿತು, ಮತ್ತೊಂದಕ್ಕೆ ಟೈಮ್ ಆಯಿತು ಅಂತ ಎಬ್ಬಿಸ್ತೇವೆ ಹೊರತು ಸಂಧ್ಯಾವಂದನೆ ಮಾಡಬೇಕು, ಟೈಮ್ ಆಯಿತು, ಸೂರ್ಯೋದಯ ಆಯಿತು, ಅಷ್ಟರೊಳಗೆ ಏಳಬೇಕು, ಅರ್ಘ್ಯ ಕೊಡಬೇಕು, ಇದು ಇಲ್ಲೇ ಇಲ್ಲ ನಮ್ಮಲ್ಲಿ. ಎಷ್ಟು ಎಚ್ಚರವನ್ನು ಕೊಡುತ್ತದೆ ಪುರಾಣ. ಉಷಃ ಕಾಲೇ ಎದ್ದು 2 ಕೆಲಸ ಮಾಡಬೇಕು. 2 ಏನು ಮಾಡಬೇಕು ಅಂದರೆ, ಅದರಲ್ಲಿ ಒಂದನ್ನಂತೂ ನಾವು ಯಾವಾಗಲೂ ಮಾಡ್ತಿರ್ತೇವೆ. ಉಷಃ ಕಾಲ ಏನು, ರಾತ್ರಿ ಮಲಗುವಾಗಲೂ ಮಾಡ್ತೇವೆ, ಬೆಳಗಿನಿಂದ ರಾತ್ರಿವರೆಗೂ ಮಾಡ್ತೇವೆ. 2 ಹೇಳಿದ್ದಾರೆ. ಏನನ್ನ ಅಂದರೆ, ಧರ್ಮಂ ಅರ್ಥಂಚ ಚಿಂತಯೇತ್. ಧರ್ಮದ ಚಿಂತೆಯನ್ನು ಮಾಡು, ಹಣದ ಚಿಂತೆಯನ್ನು ಮಾಡು ಅಂತ. ಧರ್ಮಂ ಅರ್ಥಂಚ ಚಿಂತಯೇತ್ ಅಂದರೆ, ಇವತ್ತು ಏನು ತಿಥಿ ಇದೆ, ಇವತ್ತು ನಾನು ಏನು ಧರ್ಮ ಮಾಡಬೇಕು, ಏನು ಆಚರಣೆ ಮಾಡಬೇಕು, ಏನು ಕೆಲಸಗಳನ್ನು ಮಾಡಬೇಕು, ಅದನ್ನು ಯೋಚನೆ ಮಾಡು. ಅದಕ್ಕೆ ಸಹಕಾರಿಯಾದಂತಹ ಹಣ ಬೇಕಲ್ಲ. ಹಣ ಇಲ್ಲದೆ ಇದ್ದರೆ ಧರ್ಮ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅರ್ಥದ ಚಿಂತೆಯನ್ನು ಮಾಡು. ಅಡಿಗೆ ಆಗಬೇಕು, ಹಣದ ಅವಶ್ಯಕತೆ ಇದೆ. ಒಬ್ಬರಿಗೆ ದಾನ ಮಾಡಬೇಕು, ಹಣದ ಅವಶ್ಯಕತೆ ಇದೆ. ಅರ್ಥದ ಚಿಂತೆಯನ್ನು ಮಾಡು ಮತ್ತು ಧರ್ಮದ ಚಿಂತೆಯನ್ನು ಮಾಡು ಅಂತ. ನಾವು ಅದರಲ್ಲಿ ಒಂದನ್ನು ಬಿಟ್ಟು ಒಂದನ್ನು ಯಾವಾಗಲೂ ಮಾಡ್ತಾ ಇರ್ತೇವೆ. ಅರ್ಥದ ಚಿಂತೆಯೂ ಬೇಕು, ಧರ್ಮದ ಚಿಂತೆಯೂ ಕೂಡ ಬೇಕೇನೆ. ಆನಂತರದಲ್ಲಿ ಇಷ್ಟೊಂದು ವ್ಯವಸ್ಥೆ ಮಾಡಿಕೊಂಡು, ಪ್ಲ್ಯಾನ್ ಮಾಡಿಕೊಂಡು, ಇವತ್ತು ಇಷ್ಟೆಲ್ಲ ಮಾಡಬೇಕು, ಇಷ್ಟಿಷ್ಟು ಪಾರಾಯಣ ಆಗಬೇಕು, ಜಪ ಆಗಬೇಕು, ಪುರಾಣ ಹೋಗಬೇಕು, ಅಥವಾ ಪೂಜೆ ಆಗಬೇಕು, ಇದೆಲ್ಲ ಯೋಚನೆಯನ್ನು ಮಾಡಿ ಮೊದಲೇ ಸ್ನಾನವನ್ನು ಮಾಡು ಅಂತಾರೆ. ಪ್ರಾತಃ ಸ್ನಾನವನ್ನು ಮಾಡಬೇಕು ಅಂತಾರೆ. ಮುಖೇ ಸುಪ್ತಸ್ಯ ಸತತಂ. ಬೆಳಗ್ಗೆ ಎದ್ದ ಕೂಡಲೇ ಶೌಚಾದಿಗಳನ್ನು ಮುಗಿಸಿಕೊಂಡು ಸ್ನಾನ ಮಾಡಬೇಕು. 8, 9, 10, 12 ಸ್ನಾನ ಅಲ್ಲ. ಸೂರ್ಯೋದಯ ಆಗುವುದರ ಒಳಗಾಗಿ ಸ್ನಾನ ಮಾಡಿ ಸೂರ್ಯನಿಗೆ ಅರ್ಘ್ಯ ಕೊಟ್ಟು ಜಪಕ್ಕೆ ತಯಾರಾಗಿರಬೇಕು, ಸಿದ್ಧ ಆಗಿರಬೇಕು. ಇಲ್ಲ ನಾವು ಮಧ್ಯಾಹ್ನ ಯಾವಾಗ ಮಾಡ್ತೇವೆ, ಟೈಮ್ ಆದಾಗ ಮಾಡ್ತೇವೆ ಅಂದರೆ ಅಲ್ಲ ಅಂತಾರೆ. ನಮ್ಮ ದೇಹದಿಂದ ಎಷ್ಟು ರೀತಿಯಲ್ಲಿ ನವದ್ವಾರಗಳ ಮೂಲಕವಾಗಿ ಹೊಲಸು ಹೊರಗೆ ಹೋಗ್ತಾ ಇರುತ್ತದೆ. ಅಷ್ಟೊಂದು ಹೊಲಸು ಹೊರಗೆ ಹೋಗ್ತಾ ಇರುವಾಗ, ವಿಸರ್ಜಿತವಾಗ್ತಾ ಇರುವಾಗ, ಇಷ್ಟು ಹೊಲಸನ್ನು ಇಟ್ಟುಕೊಂಡು ದಿವಸಗಳನ್ನು ಕಳೆಯುವುದಲ್ಲ, ಗಂಟೆಗಳನ್ನು ಕಳೆಯುವುದಲ್ಲ. ಹಾಗಾಗಿ ಬೆಳಗ್ಗೆದ್ದ ಕೂಡಲೇ ದೇಹವನ್ನು ಶುದ್ಧಿ ಮಾಡಿಕೋ, ಹೊರದೇಹವನ್ನು ಶುದ್ಧಿ ಮಾಡಿಕೋ, ಅಂತರಂಗವನ್ನು ಆ ಮೂಲಕ ಶುದ್ಧಿಯನ್ನು ಮಾಡಿಕೋ. ಅಶಕ್ತವು ಅಶಿರಸ್ಕಂ ವಾ. ಪ್ರಾತಃ ಸ್ನಾನವನ್ನು ಆಚರಣೆಯನ್ನು ಮಾಡು. ಒಂದು ಮಾತು ಇದೆ, ಸದಾಚಾರ ಸ್ಮೃತಿಗೆ ವ್ಯಾಖ್ಯಾನವನ್ನು ಮಾಡುವಾಗ ಹೇಳ್ತಾರೆ, ಪ್ರಾತಃ ಸ್ನಾನ ಇವತ್ತು ಸೋಮವಾರ, ಸರಿ, ನಾಳೆ ಮಂಗಳವಾರ ಇದೆ, ಇವತ್ತಂತೂ ಮುಗೀತಲ್ಲ, ನಾಳಿನ ಪ್ರಾತಃ ಸ್ನಾನ ಬೆಳಗಿನ ಸ್ನಾನ ಆಗಬೇಕು. ಮಂಗಳವಾರದಿಂದ ಮುಂದಿನ ಸೋಮವಾರದವರೆಗೆ ಅಕಸ್ಮಾತ್ 7 ದಿನವೂ ನಿರಂತರ ಪ್ರಾತಃ ಸ್ನಾನವನ್ನು ನಾವು ಮಾಡುವುದನ್ನು ಬಿಟ್ಟುಬಿಟ್ಟಿವಿ ಅಂತಾದರೆ, 7 ದಿವಸವೂ ನಾವು ಮಾಡಿಲ್ಲ ಅಂತಾದರೆ
ಬ್ರಾಹ್ಮಣ್ಯವೇ ಹೊರಟು ಹೋಯಿತು ಅಂತಾರೆ. ಉಪನಯನ ಮಾಡಿದ್ದೆಲ್ಲ ವ್ಯರ್ಥ ಅಂತಾರೆ. ಪ್ರಾತಃಸ್ನಾನ ಇಲ್ಲ ಅಂದರೆ ಹೊರಟು ಹೋಯಿತು ಅಂತಾರೆ. ಅಷ್ಟು ಹೇಳ್ತಾರೆ ಪ್ರಾತಃಸ್ನಾನಕ್ಕೆ ಮಹತ್ವವನ್ನು. ಪ್ರಾತಃಸ್ನಾನವನ್ನು ಮಾಡಿದಂತಹ ವ್ಯಕ್ತಿಗೆ ಪ್ರಜ್ಞಾ, ಮೇಧ, ಐಶ್ವರ್ಯ ಎಲ್ಲವೂ ಹೆಚ್ಚಾಗ್ತದೆ ಅಂತಾರೆ. ಅವಶ್ಯವಾಗಿ ಪ್ರಾತಃಸ್ನಾನವನ್ನು ಬಿಡದಂತೆ ಮಾಡಬೇಕು. ಕಾರ್ತೀಕ ಮತ್ತು ಮಾಘ, ವೈಶಾಖ ಹೀಗೆಲ್ಲ ಪ್ರಾತಃಸ್ನಾನಗಳನ್ನು ಹೇಳುತ್ತಾರೆ ಕಾರ್ತಿಕ ಮಾಸಾದಿಗಳಲ್ಲಿ. ಅದು ಕಾರ್ತಿಕ ಮಾಸಾದಿಗಳಲ್ಲಿ ಮಾತ್ರ ಮಾಡುವುದಲ್ಲ, ವರ್ಷ ಪೂರ್ತಿ ಮಾಡಬೇಕು, ಜೀವನ ಪೂರ್ತಿ ಮಾಡಬೇಕು ಪ್ರಾತಃಸ್ನಾನವನ್ನು. ತಣ್ಣೀರು ಸ್ನಾನ ಮಾಡು, ತಣ್ಣೀರು ಮಾಡಲಿಕ್ಕಾಗಲಿಲ್ಲ ಆದರೆ ಬಿಸಿನೀರನ್ನಾದರೂ ಮಾಡಿಕೋ, ಆದರೆ ಪ್ರಾತಃಸ್ನಾನವನ್ನು ಮಾಡು. ಅದಕ್ಕೆಲ್ಲ ಅನೇಕ ಪದ್ಧತಿಗಳನ್ನು ಹೇಳಿದ್ದಾರೆ. ಆಯಾ ರೀತಿಯಲ್ಲಿ ಸ್ನಾನಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಕೆಲವೊಮ್ಮೆ ಸ್ನಾನ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ, ದೇಹಕ್ಕೆ ಅನಾರೋಗ್ಯ ಉಂಟಾದಂತಹ ಸಂದರ್ಭದಲ್ಲಿ, ಹಾಸಿಗೆಯನ್ನು ಹಿಡಿದಂತಹ ಸಂದರ್ಭದಲ್ಲಿ ಆ ಕಾಲಕ್ಕೆ ಸ್ನಾನ ಹೋಗಿ ಎಲ್ಲಿ ಮಾಡುವುದು, ಮುಳುಗಲಿಕ್ಕೆ ಆಗೋದಿಲ್ಲ, ಅವಗಾಹನ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾದರೆ ಅದಕ್ಕೊಂದು ಬೇರೆ ದಾರಿ ಹೇಳ್ತೇವೆ ಅಂತಾರೆ. ಮಂತ್ರ ಸ್ನಾನ ಅಂತಾರೆ, ಮಲಸ್ನಾನ ಅಂತಾರೆ. ಅನೇಕ ರೀತಿಯ ದೇಹವನ್ನು ಶುದ್ಧಿ ಮಾಡಿಕೊಳ್ಳುವುದಕ್ಕೆ ಬೇಕಾದಂತಹ ಸ್ನಾನದ ಪದ್ಧತಿಯನ್ನು ಹೇಳಿ ಸ್ನಾನ ಮಾಡಿಕೊಂಡು ಶುದ್ಧವಾಗಿ ಸಂಧ್ಯಾದಿ ಕರ್ಮಗಳನ್ನು ಅನುಷ್ಠಾನವನ್ನು ಮಾಡಬೇಕು. ಪ್ರತಿನಿತ್ಯವೂ ಕೂಡ ಸಂಧ್ಯಾವಂದನೆಯನ್ನು ಮಾಡಬೇಕು ಅಂತ. ನನಗೆ ಆಶ್ಚರ್ಯ ಏನಿಸುತ್ತೆ ಕೂರ್ಮ ಪುರಾಣದ್ದು ಅಂದರೆ, ಕೂರ್ಮ ಪುರಾಣದಲ್ಲಿ ಸಂಧ್ಯಾವಂದನೆ ಮಾಡಬೇಕು ಅಂತ ಹೇಳಿ ಏನೇನು ಮಾಡಬೇಕು ಸಂಧ್ಯಾವಂದನೆಯಲ್ಲಿ ಹೇಳಿದ್ದಾರೆ. ಶ್ರಾದ್ದವನ್ನು ಮಾಡಬೇಕು ಅಂತ ಮುಂದೆ ಹೇಳಿದ್ದಾರೆ, ಮುಂದೆ ಬರುತ್ತೆ. ಶ್ರಾದ್ದವನ್ನು ಮಾಡಬೇಕು ಅಂತ ಹೇಳಿ ಆರಂಭದಿಂದ ಕೊನೆಯವರೆಗೂ ಏನೇನು ಮಾಡಬೇಕು ಅಂತಾರೆ. ಪ್ರತಿಯೊಂದು ಕ್ರಿಯೆಯನ್ನು, ಹಂತಗಳನ್ನು ಕುರುಪುರಾಣವಾದದ್ದು ಹೇಳುತ್ತೆ. ಸಂಧ್ಯಾ ಮಾಡಿಕೊಂಡು ನಂತರದಲ್ಲಿ ನಮ್ಮ ದಿನಚರಿಯನ್ನು ಹೇಳುವುದು. ಸಂಧ್ಯಾವಂದನೆಯನ್ನು ಮಾಡಿಕೊಂಡು ನಿರ್ಮಾಲ್ಯ ವಿಸರ್ಜನೆಯನ್ನು ಮಾಡಿ ಯಥಾಯೋಗ್ಯವಾದ ರೀತಿಯಲ್ಲಿ ಅಧ್ಯಯನವನ್ನು ಮಾಡಬೇಕು. ಅಧ್ಯಯನವನ್ನು ಮಾಡಿ ಸಾಧಾರಣವಾಗಿ 11 ಗಂಟೆವರೆಗೂ ನಂತರದಲ್ಲಿ ಮತ್ತೊಮ್ಮೆ ಸ್ನಾನವನ್ನು ಮಾಡಬೇಕು. ಸ್ನಾನ ಮಾಡಿ ಪೂಜಾದಿಗಳನ್ನು ಮುಗಿಸಿಕೊಂಡು ಪ್ರಸಾದ ಸ್ವೀಕಾರವನ್ನು ಮಾಡಬೇಕು. ಮತ್ತು ಮಧ್ಯಾಹ್ನದಲ್ಲಿ ಯಥಾಯೋಗ್ಯವಾದ ರೀತಿಯಲ್ಲಿ ರಾಮಾಯಣ, ಮಹಾಭಾರತ ಇವುಗಳನ್ನು ಅಧ್ಯಯನವನ್ನು ಮಾಡಬೇಕು ಅಂತಾರೆ. ಮುಂದೆ ಅದರ ಬಗ್ಗೆ ಹೇಳ್ತೇನೆ. ಇಲ್ಲಿ ಗೃಹಸ್ಥನಿಗೆ ನಿತ್ಯವೂ ಇವುಗಳನ್ನು ಪಂಚಮಹಾಯಜ್ಞಗಳು ಅಂತಾರೆ. ಪಂಚಮಹಾಯಜ್ಞಗಳು, ಆ ಪಂಚಮಹಾಯಜ್ಞಗಳು ಅತ್ಯಂತ ಅನಿವಾರ್ಯ ಅಂತ. ದೇವಯಜ್ಞ, ಪಿತೃಯಜ್ಞ, ಭೂತಯಜ್ಞ, ಮನುಷ್ಯಯಜ್ಞ, ಬ್ರಹ್ಮಯಜ್ಞ ಅಂತಾರೆ. ಇವುಗಳು ಗೃಹಸ್ಥನಾದವನ ಧರ್ಮ ಅಂತಾರೆ. ಇವುಗಳನ್ನು ಆಚರಣೆ ಮಾಡುವುದರಿಂದಲೇ ಮನುಷ್ಯನಿಗೆ, ಗೃಹಸ್ಥನಿಗೆ ಗಾರ್ಹಸ್ಥ್ಯ ಪರಿಪೂರ್ಣತೆಯನ್ನು ಉಂಟು ಮಾಡುತ್ತೆ, ಪರಿಪೂರ್ಣತೆಯನ್ನು ಬರುತ್ತೆ ಗಾರ್ಹಸ್ಥ್ಯಕ್ಕೆ. ವೈಶ್ವದೇವಾದಿಗಳನ್ನು ಮಾಡಿ ದೇವತೆಗಳನ್ನು ಆರಾಧನೆ ಮಾಡಬೇಕು. ತರ್ಪಣಾದಿಗಳನ್ನು ಕೊಟ್ಟುಕೊಂಡು ಪಿತೃಗಳನ್ನು ಆರಾಧನೆ ಮಾಡಬೇಕು. ಬಲಿಹರಣಾದಿಗಳನ್ನು ಮಾಡಿಕೊಂಡು ಭೂತಗಳನ್ನು ಆರಾಧನೆ ಮಾಡಬೇಕು. ಭೂತಗಳು ಅಂದರೆ ದೇವಭೂತ ಪ್ರೇತ ಅದಲ್ಲ. ಭೂತಗಳು ಅಂದರೆ ಪಕ್ಷಿಗಳು ಮೊದಲಾದಂತಹ ಇವುಗಳನ್ನೆಲ್ಲ ಆರಾಧಿಸಬೇಕು. ಅನ್ನದಾನವನ್ನು ಮಾಡಬೇಕು. ಯಥಾಯೋಗ್ಯ ಹೊಟ್ಟೆ ಹಸಿದವರಿಗೆ ಅನ್ನವನ್ನು ಕೊಟ್ಟು ಮನುಷ್ಯರನ್ನು ಸಂತೋಷಪಡಿಸಬೇಕು. ಅತಿಥಿಗಳಿಗೆ ಅನ್ನವನ್ನು ಕೊಟ್ಟು ಸಂತೋಷಪಡಿಸಬೇಕು. ವೇದಾಧ್ಯಯನವನ್ನು ಮಾಡಿ ಬ್ರಹ್ಮಯಜ್ಞವನ್ನು ಅನುಷ್ಠಾನವನ್ನು ಮಾಡಬೇಕು ಅಂತ ಈ ರೀತಿಯಾಗಿ 5 ಪ್ರಕಾರದ ಯಜ್ಞಗಳು, ದೇವ, ಪಿತೃ, ಭೂತ, ಮನುಷ್ಯ, ಬ್ರಹ್ಮ ಯಜ್ಞಗಳನ್ನು ನಿತ್ಯ ಗೃಹಸ್ಥರಾದವರು ಅನುಷ್ಠಾನವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಅನ್ನಕ್ಕೆ ಹಸಿದವರು ಪಾತ್ರರು. ಯಾರು ಹಸಿದಿದ್ದಾರೋ ಅವರಿಗೆ ಅನ್ನವನ್ನು ಹಾಕು. ಅತಿಥಿಗಳಿಗೆ ಅನ್ನವನ್ನು ಕೊಡು. ಯಥಾಶಕ್ತಿ ಕಿಂಚಿತ್ ಅನ್ನಂ ಸಮಾಹಿತ, ಸ್ವಲ್ಪ ಅನ್ನವನ್ನು ಕೊಡು. ಪ್ರಾಚೀನ ಕಾಲದಲ್ಲಿ ಒಂದು ಮುಷ್ಟಿಯಿಂದ ಯಾರೂ ಸಿಗದೆ ಹೋದರೆ ಒಂದು ಮುಷ್ಟಿಯಿಂದ ಪದಾರ್ಥವನ್ನು ಎತ್ತಿಟ್ಟುಬಿಡೋರು. ಧಾನ್ಯವನ್ನು, ಒಂದಿಷ್ಟು ಅಕ್ಕಿ ಅಥವಾ ಬೇಳೆ ಅವುಗಳನ್ನು ಎತ್ತಿಟ್ಟುಬಿಡೋದು. ಊರಲ್ಲಿ ಯಾರಾದರೂ ಯೋಗ್ಯರು ಅಂತ ಕಂಡರೆ ಅಥವಾ ದೇವಸ್ಥಾನಗಳು, ಸದಾಚಾರಿಗಳು ಹೋಗಿ ಅದನ್ನು ಕೊಟ್ಟು ಬರೋದು ಅಂತ, ಹಾಗೆಲ್ಲ ಪದ್ಧತಿಯನ್ನು ಹೇಳುತ್ತಾರೆ. ಪ್ರತಿನಿತ್ಯ ಒಬ್ಬ ವ್ಯಕ್ತಿಗೆ ಅನ್ನದಾನವನ್ನು ಮಾಡಬೇಕಂತ, ಊಟಕ್ಕೆ ಹಾಕಬೇಕಂತೆ. ಪ್ರತಿನಿತ್ಯ ಒಂದು ಊಟಕ್ಕೆ ಹಾಕಬೇಕು. ಅದನ್ನು ಯಾಕೆ ಹಾಕಬೇಕು ಅಂದರೆ ಅವನು ಮುಂದೆ
ನರಕದಲ್ಲಿ ಯಮದೇವರ ನಮ್ಮನ್ನು ಮಾತಾಡಿಸ್ತಾರೆ. ಯಮದೇವರ ಭೇಟಿಯಾಗುತ್ತೆ. ಯಾರು ಭೇಟಿ ಆಗದಿದ್ದರೂ ಯಮದೇವರ ಭೇಟಿಯಾಗುತ್ತೆ. ಆ ಯಮದೇವರ ಭೇಟಿಯಾದಾಗ ಯಮದೇವರು ಕೇಳ್ತಾರೆ, ನೀನೇನು ಮಾಡಿದ್ದಿ ಧರ್ಮ? ಎಲ್ಲ ನಾ ಅನ್ನದಾನ ಮಾಡಿದ್ದೇನೆ. ಯಾರು ನೀವು ಮಾಡಿದ್ದಕ್ಕೇನು ಸಾಕ್ಷಿ? ಆಗ ಈತ ಬರ್ತಾನೆ, ನಿತ್ಯ ಅನ್ನದಾನವನ್ನು ಒಬ್ಬನಿಗೆ ಮಾಡ್ತೇವಲ್ಲ, ಇವನು ಬಂದು ಅಲ್ಲಿ ಸಾಕ್ಷಿ ಹೇಳ್ತಾನಂತೆ. ಸಾಕ್ಷಿ ಹೇಳಿ, ಇಲ್ಲ ಇವರ ಮನೆಯಲ್ಲಿ ನಾನು ಊಟ ಮಾಡಿದ್ದೇನೆ, ಅನ್ನದಾನ ಮಾಡಿದ್ದಾನೆ ಇವನು. ಹಾಗೆ ಪ್ರತಿನಿತ್ಯ ಒಬ್ಬನಿಗಾದರೂ ಅನ್ನದಾನವನ್ನು ಮಾಡುವಂತಾರೆ. ಗೋವುಗಳಿಗೆ ಆಹಾರವನ್ನು ಹಾಕು, ಗೋಗ್ರಾಸವನ್ನು ಕೊಡು. ಸರ್ವೇಷಾಮಪ್ಯಲಾಭೈಹಿ ತ್ವನ್ನಂ ಗೋಭ್ಯೋ ನಿವೇದಯೇತ್. ಗೋವುಗಳಿಗೆ ಅನ್ನವನ್ನು ಹಾಕು, ಅರ್ಥಾತ್ ಗೋಗ್ರಾಸವನ್ನು, ಅದಕ್ಕೇನು ಬೇಕೋ ಅದನ್ನು ಕೊಟ್ಟು ಗೋವುಗಳನ್ನು ಸಂತೋಷಪಡಿಸು. ಊಟ ಮಾಡುವ ವಿಧಾನ, ಊಟದ ಪದ್ಧತಿಯನ್ನು ಹೇಳುತ್ತಾರೆ. ಏನು ಮಂತ್ರವನ್ನು ಹೇಳಬೇಕು ಊಟಕ್ಕೆ ಕೂಡುವಾಗ, ಪ್ರಾರಂಭದಲ್ಲಿ ಏನು ಹೇಳಬೇಕು, ಕೊನೆಯಲ್ಲಿ ಏನು ಹೇಳಬೇಕು. ಅಮೃತೋಪಸ್ತರಣಮಸಿ ಅಮೃತಾಪಿಧಾನಮಸಿ. ಊಟಕ್ಕೆ ಕೂಡುವಾಗ, ಊಟ ನಂತರದಲ್ಲಿ ಎಲ್ಲ ಮಂತ್ರಗಳನ್ನು ತಿಳಿಸಿಕೊಡುತ್ತಾರೆ. ಆತ್ಮಾರ್ಥಂ ಭೋಜನಂ ಯಸ್ಯ ರತ್ಯರ್ಥಂ ಯಸ್ಯ ಮೈಥುನಂ ವೃತ್ಯರ್ಥಂ ಯಸ್ಯ ಚಾಧೀತಂ ನಿಷ್ಫಲಂ ತಸ್ಯ ಜೀವಿತಂ. ಊಟ ಮಾಡುವಾಗ ನನ್ನ ಹೊಟ್ಟೆ ತುಂಬಬೇಕು, ನನ್ನ ಹೊಟ್ಟೆ ತುಂಬಬೇಕು, ಊಟ ಮಾಡಬಾರದು ಅಂತಾರೆ. ಒಳಗೆ ಇರುವ ಬಿಂಬರೂಪಿಯಾದ ಪರಮಾತ್ಮ ಸಂತುಷ್ಟನಾಗಲಿ, ಆ ಅನುಸಂಧಾನದಿಂದ ಊಟ ಮಾಡಬೇಕು ಅಂತಾರೆ. ನಾವು ಹೊರಗೆ ಪ್ರತಿಮೆಗಳನ್ನು ಇಟ್ಟು, ಸಾಲಿಗ್ರಾಮಾದಿಗಳನ್ನು ಇಟ್ಟು ಅದಕ್ಕೆ ನೈವೇದ್ಯ ಮಾಡುವುದರಿಂದ ಏನು ಪುಣ್ಯ ಬರುತ್ತೋ ಅದಕ್ಕಿಂತ ಹೆಚ್ಚಿನ ಪುಣ್ಯ ಊಟ ಮಾಡುವಾಗ ನಮ್ಮ ಒಳಗೆ ಇರುವ ಬಿಂಬರೂಪಿಯಾದ ದೇವರಿಗೆ ಇದು ನೈವೇದ್ಯ ಅಂತ ಚಿಂತನೆ ಮಾಡಿ ಊಟವನ್ನು ಮಾಡುವಂತಾರೆ. ಹೊಟ್ಟೆ ತುಂಬುವುದು ನಮ್ಮದೇ, ದೇವರ ಹೊಟ್ಟೆಯನ್ನು ತುಂಬುವುದಲ್ಲ. ಹೊಟ್ಟೆ ತುಂಬುವುದು ನಮ್ಮದೇ ಆದರೂ, ಕ್ರಿಯೆ ಅದೇ ಆದರೂ ಅನುಸಂಧಾನದಿಂದ ಪುಣ್ಯ ಇದೆ ಅಂತಾರೆ. ಯಾಕೆ ಮಾಡಬಾರ್ದು? ಸುಲಭವಾಗಿ ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಅವಕಾಶ ಇದೆ. ಅಧ್ಯಯನ ಮಾಡಬೇಕು. ಅಧ್ಯಯನ ಹಣ ಸಂಪಾದನೆ ಮಾಡಲಿಕ್ಕೆ ವೇದಾಧ್ಯಯನ ಅಲ್ಲ, ಆತ್ಮೋದ್ಧಾರಕ್ಕಾಗಿ ವೇದಾಧ್ಯಯನವನ್ನು ಮಾಡು. ವೃತ್ಯರ್ಥಂ ಯಸ್ಯ ಚಾಧೀತಂ. ವೃತ್ತಿಗಾಗಿ, ಬದುಕಿಗಾಗಿ ಏನೋ ಒಂದು ದಾರಿ ಮಾಡಬೇಕಲ್ಲ, ಏನೋ ಒಂದು ಬದುಕು ಬೇಕಲ್ಲ, ಅದಕ್ಕಾಗಿ ನಾನು ಇದನ್ನು ಓದ್ತೇನೆ. ಕೆಲವರು ಕಾಲೇಜ್ ಹೋಗ್ತಾರೆ, ಅಲ್ಲೇನೋ ಸಂಪಾದನೆ ಮಾಡುತ್ತಾರೆ, ಅವರು ಇಂಜಿನಿಯರ್ ಆಗ್ತಾರೆ. ಹಾಗೆ ನಾನು ಪಂಡಿತ ಆಗ್ತೇನೆ, ದುಡ್ಡು ಸಂಪಾದನೆ ಮಾಡುತ್ತೇನೆ. ಪಂಡಿತನಾಗುವುದು ದುಡ್ಡು ಸಂಪಾದನೆ ಮಾಡಲಿಕ್ಕೆ ಅಲ್ಲ. ವೇದಾಧ್ಯಯನವನ್ನು ಮಾಡುವಂತಹದ್ದು ಹಣಕ್ಕಾಗಿ ಅಲ್ಲಪ್ಪ, ಆತ್ಮೋದ್ಧಾರಕ್ಕಾಗಿ. ಆತ್ಮೋದ್ಧಾರಕ್ಕಾಗಿ ಅಧ್ಯಯನವನ್ನು ಮಾಡುವಂಥ. ಹೀಗೆ ಅನೇಕ ಅಂಶಗಳನ್ನು ತಿಳಿಸಿ, ಭೋಜನದ ಕಾಲದಲ್ಲಿ ಈಗ ಊಟಕ್ಕೆ ಕೂತಿರ್ತೇವೆ ಅಂತ ತಿಳಿಯಿರಿ, ಊಟ ಮಾಡ್ತಾ ಇರುತ್ತೇವೆ, ಇದ್ದಕ್ಕಿದ್ದಂತೆ ಲೈಟ್ ಹೋಯಿತು ಅಥವಾ ದೀಪ ಶಾಂತ ಆಯಿತು, ಇದ್ದ ದೀಪ ಶಾಂತ ಆಯಿತು. ಹಾಗೆ ಅಂತ ಏನಾದರೂ ಆದರೆ ದೀಪ ಪುನಃ ಹಚ್ಚಿದ ಮೇಲೆ ಮತ್ತೆ ಊಟ ಮುಂದುವರಿಸಬೇಕು ಅಂತಾರೆ. ಅಂಧಕಾರದಲ್ಲಿ ಊಟ ಮಾಡಬಾರದು ಅಂತಾರೆ. ಅಂಧಕಾರದಲ್ಲಿ ಊಟ ಮಾಡಬಾರದು, ದೀಪವನ್ನು ಮತ್ತೆ ಹಚ್ಚಿಟ್ಟು ಮತ್ತೆ ಊಟವನ್ನು ಮುಂದುವರಿಸಬೇಕು. ಹಿಂದೆ ಬಂದ ಶ್ಲೋಕ ಇಲ್ಲಿ ಇದೆ, ಹಿಂದೆ ಹೇಳಿದ ವಿಷಯ ಇಲ್ಲಿ ಶ್ಲೋಕ ಇದೆ. ಭುಕ್ತ್ವಾ ವೈ ಸುಖಂ ಆಸ್ಥಾಯ ತದನ್ನಂ ಪರಿಣಾಮಯೇತ್. ಉಂಡ ಅನ್ನವನ್ನು ಜೀರ್ಣ ಮಾಡಿಕೋ. ಹೇಗೆ ಜೀರ್ಣ ಮಾಡಿಕೋ ಅಂದರೆ ಇತಿಹಾಸ ಪುರಾಣಾಭ್ಯಾಮ್. ಇತಿಹಾಸ ಪುರಾಣ ವೇದಗಳನ್ನು ಆವರ್ತನೆ ಮಾಡ್ತಾ ಉಂಡದ್ದು ಜೀರ್ಣ ಆಗಬೇಕು. ಆವರ್ತನೆ ಮಾಡ್ತಾ ಉಂಡದ್ದು ಜೀರ್ಣ ಆಗಬೇಕು. ಅನ್ನ ಉಂಡದ್ದು ಅದಕ್ಕೆ ಸಾರ್ಥಕತೆ ಅಂತ ಪುರಾಣವಾದದ್ದು ನಮಗೆ ತಿಳಿಸಿಕೊಡುತ್ತಾ ಇದೆ. ಇದಾದ ಮೇಲೆ ಒಂದು ಸಂಗತಿಯನ್ನು ಹೇಳಿ ನಾನು ಮುಗಿಸ್ತಾ ಇದ್ದೇನೆ. ಇಲ್ಲಿ ಶ್ರಾದ್ದಗಳ ಬಗ್ಗೆ ಹೇಳಿಕ್ಕೆ ಹೋಗ್ತಾರೆ. ಶ್ರಾದ್ದಗಳನ್ನು ಅಧಿಕಾರ ಇದ್ದಂತಹ ವ್ಯಕ್ತಿಗಳು ಅವಶ್ಯವಾಗಿ ಅನುಷ್ಠಾನವನ್ನು ಮಾಡಬೇಕು. ಎಲ್ಲೆಲ್ಲಿ ತೀರ್ಥ ಶ್ರಾದ್ದಗಳನ್ನು ಮಾಡಬೇಕು, ಯಾವ ರೀತಿ ಶ್ರಾದ್ದಗಳನ್ನು ಅನುಷ್ಠಾನವನ್ನು ಮಾಡಬೇಕು ಅದಕ್ಕೆಲ್ಲ ಹೇಳಿದ್ದಾರೆ. ವಾರಾಣಸಿ, ಗಂಗಾದ್ವಾರ, ನೀಲಪರ್ವತ, ಭೃಗುತುಂಗ, ಕುರುಕ್ಷೇತ್ರ, ಫಲ್ಗುತೀರ್ಥ, ನೈಮಿಷಾರಣ್ಯ, ಸರಸ್ವತಿ, ಹೀಗೆ ಅನೇಕ ತೀರ್ಥಗಳು, ಕ್ಷೇತ್ರಗಳು
ಅಲ್ಲೆಲ್ಲ ಕಡೆಗೂ ತೀರ್ಥ ವಿಧಿಗಳನ್ನು, ಶ್ರಾದ್ದಾದಿ ಕ್ರಿಯೆಗಳನ್ನು ಅನುಷ್ಠಾನವನ್ನು ಮಾಡಬೇಕು. ಇಲ್ಲಿ ಮುಂದೆ ಯಾರು ಪಾತ್ರರು, ಯಾರು ಅಪಾತ್ರರು, ಊಟಕ್ಕೆ, ಶ್ರಾದ್ದ ಭೋಜನಕ್ಕೆ ಯಾರನ್ನ ಕರಿಬೇಕು, ಯಾರನ್ನ ಕರಿಬಾರದು, ಯಾವ ರೀತಿ ಇರಬೇಕು, ಇಷ್ಟೆಲ್ಲ ಹೇಳಿ ಮುಂದೆ ತುಂಬ ವಿಸ್ತಾರವಾಗಿ 100 ತೀರ್ಥಗಳ ಬಗ್ಗೆ ಮತ್ತೆ ಹೇಳುತ್ತಾರೆ. 100 ತೀರ್ಥಗಳ ಬಗ್ಗೆ, ಯಾವ ಯಾವ ತೀರ್ಥದಲ್ಲಿ ಏನೇನು ಮಹತ್ವ ಇದೆ ಅಂತ 2 3 ವಾಕ್ಯಗಳಲ್ಲಿ ತುಂಬ ಸಂಕ್ಷಿಪ್ತವಾಗಿ ಆದರೂ ಸಮಗ್ರವಾದ ಮಾಹಿತಿಯನ್ನು ಕೂರ್ಮ ಪುರಾಣವಾದದ್ದು ಕೊಡುವುದೇ ಇದೆ. ಏನು ಕೂರ್ಮ ಪುರಾಣದ ಯಥಾಯೋಗ್ಯವಾದ ವಿಷಯಗಳನ್ನು ಸಂಕ್ಷಿಪ್ತವಾಗಿ ಚಿಂತನೆಯನ್ನು ಮಾಡಿದ್ದೇನೆ. ಎಷ್ಟು ಈಗ ಚಿಂತನೆಯನ್ನು ಮಾಡಿದ್ದಿದೆ ಇದನ್ನು ಗುರುಗಳಲ್ಲಿ ಸಮರ್ಪಣೆಯನ್ನು ಮಾಡುತ್ತೇನೆ. 2 ಮಾತುಗಳನ್ನು ಸಮರ್ಪಣೆ ಮಾಡುತ್ತೇನೆ. ಮಧ್ವೇಶ ಅರ್ಪಣಮಸ್ತು. ಹರಯೇ ನಮಃ.